ನೋಡಿ, ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಆಗಿರುವಂತಹ 4 ಬೆಳವಣಿಗೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಈ ಕಾಂಗ್ರೆಸ್ ಕೆಲವೊಂದಿಷ್ಟು ನಾಯಕರು ಶಾಸಕರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀವಿ. ಪಹಲ್ಗಾಮ್ ವಿಚಾರದಲ್ಲಿ ಕೋಲಾರ ಕಾಂಗ್ರೆಸ್ MLA ಕೊತ್ತೂರು ಮಂಜುನಾಥ್ ಈಗ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಯುದ್ಧವನ್ನು ಅಣಕಿಸಿದ್ದಾರೆ. ಅವರು ಸೇನೆಯವರ ಕ್ರಮವನ್ನೇ ಪ್ರಶ್ನೆ ಮಾಡಿದ್ದಾರೆ. ಕೊತ್ತೂರು ಈಗ ಅವ್ರ ಸಪೋರ್ಟ್ಗೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ಇತ್ತ ಬಿಜೆಪಿಗೆ ಇದೇ ಈಗ ಸರ್ಕಾರದ ವಿರುದ್ಧ ಅಣಕಿಸೋಕೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಇದು ಫಸ್ಟ್ ಆಯಿತು. ಇನ್ನು ಎರಡನೇ ಸ್ಟೋರಿದು ನೋಡಿ, 100 ಕೋಟಿ ಖರ್ಚನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ ಮರಗಳನ್ನು ಕಡಿಲಿಕ್ಕೆ ಅಥವಾ ವಯಸ್ಸಾದಂಥ ಮರಗಳನ್ನು ಕೂಡ ಧರೆಗುಡಿಸಲಿಕ್ಕೆ. ಆದರೆ ಜನರ ಪ್ರಾಣಕ್ಕೆ ಗ್ಯಾರಂಟಿನೇ ಇಲ್ಲ. ಪ್ರತಿ ಬಾರಿ ಮಳೆ ಬಂದಾಗ ಮರ ಬೀಳೋದು ಒಂದು ರೀತಿ ಕಾಮನ್ ಆಗಿಬಿಟ್ಟಿದೆ. ಎಂದು ಕೂಡ ಬೆಂಗಳೂರಿನಲ್ಲಿ ಮರ ಬಿದ್ದು ಇಬ್ಬರಿಗೆ ಗಾಯಗಳಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾಗೆ ಆಗಿಲ್ಲ ಅನ್ನೋದು ಕೂಡ ಬಹಳ ನೆಮ್ಮದಿ ವಿಚಾರ. ಇನ್ನು ಮೂರನೇ ಸುದ್ದಿ, ಹಾಗಾದರೆ ಹಿಂದೂ ಯುವತಿಯನ್ನ ಪ್ರೀತಿ ಮಾಡಿ ಕರೆದೊಯ್ದು ಮದುವೆ ಆದ ಅನ್ನುವಂಥ ಕಾರಣಕ್ಕೆ ಬೆಳಗಾವಿಯಲ್ಲಿ ಧರ್ಮ ದಂಗಲ್ ಶುರುವಾಗ್ಬಿಟ್ಟಿದೆ. ಈದ್ಗಾ ಮಿನಾರ್ನ ಗುಮ್ಮಟ ಒಡೆಯಲಾಗಿದೆ, ಕುರಾನ್ ಸುಡಲಾಗಿದೆ, ಒಬ್ಬ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಈಗ ಸಾವಿರಾರು ಮುಸ್ಲಿಮರು ಬೀದಿಗಿಳಿದು ಹೋರಾಟವನ್ನು ಶುರು ಮಾಡಿದ್ದಾರೆ. ಇನ್ನು 4ನೇ ಮೇಜರ್ ಆದಂಥ ಸುದ್ದಿ ಅಂತ ಹೇಳಿದ್ರೆ, ಮೈಸೂರಿನ ಹೋಟೆಲ್ ಒಂದರಲ್ಲಿ ಊಟದ ಜೊತೆಗೆ ಹುಳ, ಇಲಿ, ಜಿರಳೆ ಎಲ್ಲ ಸಿಗ್ತವೆ. ಹುಳ, ಇಲಿ, ಜಿರಳೆ. ಊಟಕ್ಕೆ ಹೋದವರು ಗಲಾಟೆ ಮಾಡಿದ್ರು ಕೂಡ ಹೋಟೆಲ್ನವರು ತಲೆ ಕೆಡಿಸ್ಕೊಂಡಿಲ್ಲ. ಊಟದ ಜೊತೆ ಸಿಕ್ಕಂತಹ ಜಿರಳೆ, ಹುಳ, ಇಲಿಗಳನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಆಹಾರ ಇಲಾಖೆ ಕಿವಿಗೆ ಬಿದ್ರು ಕೂಡ ಅವ್ರ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಮೊದಲ ಸುದ್ದಿ ಅತ್ತ ಗಮನ ಹರಿಸೋಣ. ಈಗ ನಾವು ಕಾಂಗ್ರೆಸ್ ನಾಯಕರು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ ನಮ್ಮ 40 ಯೋಧರು ಹುತಾತ್ಮರಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಪುಲ್ವಾಮಾ ಅಟ್ಯಾಕ್ ಆದಾಗ ಸಾಕ್ಷಿನ ಕೇಳಿದ್ರು ಇದೇ ಕಾಂಗ್ರೆಸ್ ನಾಯಕರು ಕೆಲವೊಬ್ರು. ಈಗ ಕೋಲಾರ ಕಾಂಗ್ರೆಸ್ MLA ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ MLAಗೆ ಡೌಟು. ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸಿದ್ದು ಬಿಟ್ರೆ ಏನೂ ಮಾಡಿಲ್ಲ. 100 ಉಗ್ರರನ್ನ ಫಿನಿಶ್ ಮಾಡಿರುವುದಕ್ಕೆ ಗ್ಯಾರಂಟಿ ಏನು? ಏನ್ರಿ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ದಾರೆ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಪ್ರಶ್ನೆಯನ್ನ ಮಾಡಿದ್ದಾರೆ. 26 ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಬೆಲೆ ಇಷ್ಟೇನಾ? ಹಾಗಾದ್ರೆ ಅಷ್ಟು ಜನ ಇಷ್ಟು ಜನ ಅಂತ ಹೇಳ್ತಿರಲ್ಲ, 100 ಜನ 80 ಜನ ಅಂತ ಹೇಳಿ ಎಲ್ಲಿ ಹೊಡೆದಿದ್ದೀರಿ? ತೋರಿಸ್ರಿ, ಫೋಟೋನ, ವಿಡಿಯೋನ, ಸಾಕ್ಷಿ ಕೊಡ್ರಿ. ಆದ್ರೆ ಇಲ್ಲಿವರೆಗೂ ಎಲ್ಲೂ ಅದು ಕನ್ಫರ್ಮ್ ಆಗಿಲ್ಲ. ನೋಡಿ, ಮಂಜುನಾಥ್ ಏನಿದ್ದಾರೆ ಕೋಲಾರ MLA ಈ ರೀತಿ ವಿವಾದಾತ್ಮಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆಪರೇಷನ್ ಸಿಂಧೂರದ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ಲ ಅಂತ. ದೇಶ ವಿರೋಧಿ ಚಟುವಟಿಕೆ ಮಾಡೋರ ವಿರುದ್ಧ ಅಥವಾ ಉಗ್ರರ ವಿರುದ್ಧ ಏನೇ ಕಾರ್ಯಾಚರಣೆ ಮಾಡಿದ್ರು ಕೂಡ ನಂಬುವಂಥ ಮನಸ್ಥಿತಿ ಕೊತ್ತೂರು ಮಂಜುನಾಥ್ ಇಲ್ಲ. ದೇಶದ ಸಾರ್ವಭೌಮತೆ, ಭದ್ರತೆಯ ವಿಚಾರ ಇದು. ಆದರೆ ಈಗ ಕೊತ್ತೂರು ಮಂಜುನಾಥ್ ಮಾಡಿರುವಂಥ ಪ್ರಶ್ನೆ ಇದು ನಿಜಕ್ಕೂ ಅವರ ಮನಸ್ಥಿತಿಯನ್ನು ತೋರಿಸಿಕೊಡ್ತಾ ಇದೆ. ಇಡೀ ದೇಶವೇ ಆಪರೇಷನ್ ಸಿಂಧೂರವನ್ನು ಹಾಡಿ ಹೋಗ್ತಾ ಇದೆ. ಎಲ್ಲರೂ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ರು. ಅಲ್ರಿ, ನಿಮ್ಗೆ ಸರ್ಕಾರದ ಮೇಲೆ ಬೇಸರ ಇದೆಯಾ ಅಥವಾ ಮೋದಿ ಮೇಲೆ ವಿರೋಧ ಇದೆಯಾ, ವೈಯಕ್ತಿಕವಾಗಿ ಟೀಕೆ ಮಾಡಿ ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಸೇನೆಯ ಬಗ್ಗೆ ನಿಮಗೆ ಅನುಮಾನ ಇದೆ ಅಂತ ಹೇಳಿದ್ರೆ 100 ಜನ ಸತ್ರು ಅಂತ ಹೇಳ್ತೀರಿ. ಎಲ್ಲಿದೆ ಫೋಟೋ, ಸಾಕ್ಷಿ? ಏನು ಇವ್ರ ಮನೆ ಮುಂದೆ ಹೋಗಿ ಉಗ್ರರದ್ದು ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತಾ? ಕೊತ್ತೂರು ಮಂಜುನಾಥ್ ಮನೆ ಮುಂದೆ ಹೋಗಿ, ಅಥವಾ ಇವ್ರಿಗೂ ಆಹ್ವಾನ ಕೊಡಬೇಕಾಗಿತ್ತಾ? ಅವತ್ತು ನೋಡ್ಲಿಲ್ವಾ ಪಾಕಿಸ್ತಾನದಲ್ಲಿ ಉಗ್ರರ ಅಂತ್ಯ ಸಂಸ್ಕಾರ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಸೈನಿಕರು ಭಾಗಿಯಾಗಿದ್ರು. ಮಸೂದ್ ಅಜರ್ ಕುಟುಂಬಕ್ಕೆ ಅಲ್ಲಿ ಪರಿಹಾರ ಕೊಡಲಿಲ್ಲ, ಕೋಟಿ ಶಹಬಾಜ್ ಶರೀಫು. ಇವೆಲ್ಲ ಗೊತ್ತಿಲ್ವಾ ನಿಮಗೆ? ಮೋಸ್ಟ್ಲಿ ಇವ್ರಿಗೆ ಮಾಹಿತಿ ಕೊರತೆ ಇದೆ ಅಂತ ಅನಿಸ್ತಾ ಇದೆ. ಹಾಗಾಗಿನೇ ಇದೆಲ್ಲವೂ ಕಾಂಗ್ರೆಸ್ಗೆ ಡ್ಯಾಮೇಜ್ ಪಕ್ಕ ಆಗುತ್ತೆ. ಇದು ಬಿಜೆಪಿಯವರು ಕೇಂದ್ರದಲ್ಲಿ ಯಾಕೆ ಪದೇ ಪದೇ ಅಧಿಕಾರಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ಸೂಕ್ಷ್ಮ ವಿಚಾರಗಳಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂತಹ ಸಾಮಾನ್ಯ ಜ್ಞಾನ ಕೂಡ ಈ ಶಾಸಕರಿಗಿಲ್ಲ. ಏನೂ ಮಾಡಿಲ್ಲ. ಏನು ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು? ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಇನ್ನೊಂದು ನಿಮ್ಮ ಟಿವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ, ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗೆ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು?
ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು ಇವತ್ತಿನ ಎಲ್ಲ ಸುದ್ದಿಗಳ ಬಗ್ಗೆ ಲವಿಕೊಳ್ಳಲಿಕ್ಕೆ ನಮ್ಮ ವರದಿಗಾರರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್ ಜೋಹಳಿ, ಪುನೀತ್ ಹಾಗೆ ಗಣೇಶ್ ಹೆಗಡೆ ಇದ್ದಾರೆ. ಮೊದಲು ನಾನು ಶಿವಕುಮಾರ್ ಜೋಹಳಿ ಹತ್ರ ಹೋಗ್ತಾ ಇದ್ದೇನೆ. ಶಿವಕುಮಾರ್, ಗಮನಿಸ್ತಾ ಇದ್ದೇವೆ ಕಾಂಗ್ರೆಸ್ ನಾಯಕರ ಕೆಲವೊಂದಿಷ್ಟು ಈ ಹೇಳಿಕೆಗಳನ್ನ, ಇದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಅವರು ರಾಜಕೀಯವಾಗಿ ಏನೇ ವಿರೋಧ ಮಾಡಲಿ, ಆದರೆ ನಮ್ಮ ಭಾರತೀಯ ಸೇನೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರಲ್ವಾ, ಅದೇ ಈಗ ಬೇಸರದ ಸಂಗತಿ ಅಂತ ಅನಿಸ್ತಾ ಇದೆ. ಅವ್ರ ಪಕ್ಷದವರೇ ಕೆಲವು ಕಾರ್ಯಕರ್ತರು ವಿರೋಧವನ್ನ ಮಾಡ್ತಾ ಇದ್ದಾರೆ. ದೇಶ ಭದ್ರತೆ ಅಂತ ಬಂದಾಗ ಈ ರೀತಿಯ ಹೇಳಿಕೆಗಳು ಇದು ಯಾವ ಮಟ್ಟಿಗೆ ಕಾಂಗ್ರೆಸ್ಗೆ ಮುಜುಗರವನ್ನ ಈಡು ಮಾಡುತ್ತೆ ಅಂತ? ಖಂಡಿತವಾಗ್ಲೂ ಪ್ರಭು, ಯಾಕೆಂದ್ರೆ ಈಗಾಗಲೇ ಕದನ ವಿರಾಮ ಆಗಿದೆ. ತದನಂತರದಲ್ಲಿ ಬೇರೆ ಬೇರೆ ಚರ್ಚೆಗಳು ಈಗ ಶುರುವಾಗಿದೆ. ಪಾಕ್ನ ಜೊತೆ ದ್ವಿಪಕ್ಷೀಯ ಒಪ್ಪಂದ ಅಂದರೆ ಏನಾದರೂ ಚರ್ಚೆಗಳನ್ನು ಮಾಡಬೇಕಾ, ಮಾತುಕತೆಯನ್ನು ನಡೆಸಬೇಕಾ, POK ಬಗ್ಗೆ ಮುಂದೆ ಮಾತುಕತೆಯನ್ನು ನಡೆಸುವಂತಹ ಸನ್ನಿವೇಶಗಳು ಈಗ ಎದುರಾಗ್ತಾ ಇದೆ. ಆದರೆ ಇನ್ನೂ ಯುದ್ಧ ಸಂಪೂರ್ಣವಾಗಿ ಮುಗಿದಿಲ್ಲ. ಯಾವಾಗ ಬೇಕಾದರೂ ಕೂಡ ಮತ್ತೆ ಆಗಬಹುದು ಅಥವಾ ಇಲ್ಲಿಗೆ ನಿಲ್ಲಬಹುದು. ಆದರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜಕೀಯ ನಾಯಕರು ಕೊಡುವಂತಹ ಸ್ಟೇಟ್ಮೆಂಟ್ಗಳು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತು ದೇಶ ಒಂದು ಸಂದಿಗ್ಧವಾದಂಥ ವಾತಾವರಣದಲ್ಲಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವು ಶಾಸಕರು ಈಗಾಗಲೇ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಎತ್ತಲಿ, ಯಾಕೆಂದರೆ ಪ್ರತಿಪಕ್ಷದಲ್ಲಿರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಅನುಮಾನಗಳು ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಎತ್ತೋದಕ್ಕೆ ಯಾವುದೇ ರೀತಿಯಾದ ಆರೋಪಗಳು ಬರೋದಿಲ್ಲ. ಆದರೆ ಸನ್ನಿವೇಶ ಯಾವ ರೀತಿಯಾಗಿದೆ, ಇಂತಹ ಸನ್ನಿವೇಶದಲ್ಲಿ ನಾವು ಮಾತನಾಡುವಂತಹ ಮಾತು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ಕೆಲವರಿಗೆ ಗೊತ್ತಾಗಬೇಕಾಗತ್ತೆ. ಇಲ್ಲಿ ಕೋಲಾರ ಕಾಂಗ್ರೆಸ್ ಶಾಸಕರಾಗಿರುವಂಥ ಕೊತ್ತೂರು ಮಂಜುನಾಥ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟು ಸಾಕಷ್ಟು ವಿವಾದಕ್ಕೆ ಒಳಗಾಗ್ತಾ ಇದೆ. ಇವತ್ತು ಒಂದು ಕಡೆ ಕೇಂದ್ರ ಸರ್ಕಾರವನ್ನು ಕೂಡ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸೇನೆಯನ್ನು ಕೂಡ ಒಂದು ರೀತಿ ಅವಹೇಳನ ಮಾಡುವಂಥ ರೀತಿಯಲ್ಲಿ, ಲೇವಡಿ ಮಾಡುವಂಥ ರೀತಿಯಲ್ಲಿ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಪಾಕ್ ಜೊತೆ ಯುದ್ಧದ ಸನ್ನಿವೇಶ ಎದುರಾಗಿತ್ತು. ಆ ಸಂದರ್ಭದಲ್ಲಿ ನಾವು ಉಗ್ರರನ್ನು ಎಡೆಮುರಿ ಕಟ್ತಾ ಇದ್ದೇವೆ, 100 ಜನರನ್ನು ನಾವು ಮಟಾಶ್ ಮಾಡಿದ್ದೇವೆ, ಯುದ್ಧ ವಿಮಾನಗಳನ್ನು ನಾವು ಬಿಟ್ಟಿದ್ದೇವೆ, ಡ್ರೋನ್ ದಾಳಿಯನ್ನು ಮಾಡಿದ್ದೇವೆ, ಕ್ಷಿಪಣಿ ದಾಳಿಯನ್ನು ನಾವು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಳ್ತಾ ಇದ್ದೀರಲ್ಲ. ಇಲ್ಲಿ ಎಷ್ಟು 4 ಬೂಟಾಟಿಕೆಗೆ 4 ಯುದ್ಧ ವಿಮಾನಗಳನ್ನು ಬಿಟ್ಟು ನೀವು ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟು 100 ಜನರನ್ನು ನೀವು ಹೊಡೆದಿದ್ದೀರಾ? ಎಲ್ಲಿ ಅದರ ಒಂದು ಕುರುಹುಗಳನ್ನು ನೀವು ತೋರಿಸಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇದು ಎಲ್ಲ ಒಂದು ಕಡೆ ಇಂತಹ ಒಂದು ಸನ್ನಿವೇಶದಲ್ಲಿ ಈ ರೀತಿಯಾಗಿ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದು ಕೊತ್ತೂರು